ಬೆಳಗಾವಿಯಲ್ಲಿ ಫೈನಾನ್ಸ್ನ ಕಿರುಕುಳಕ್ಕೆ ರೈತರೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಘಟನೆ ನಡೆದಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿ ತಾಲೂಕಿನ ಕಡೋಲಿ ಅನ್ನೋ ಒಂದು ಗ್ರಾಮದಲ್ಲಿ ಇರುವಂಥದ್ದು. ಪ್ರಮುಖವಾಗಿ ಏನು ಫೈನಾನ್ಸ್ನ ಕಿರುಕುಳವನ್ನು ತಪ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನು ರಾಜ್ಯ ಸರ್ಕಾರ ಕೈಗೊಂಡರೂ ಕೂಡ ಇದು ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ನಿಲ್ತಾ ಇಲ್ಲ. ಹಾಗಾಗಿ ಈಗ ಫೈನಾನ್ಸ್ನವರ ಕಿರುಕುಳಕ್ಕೆ, ಮಾನಸಿಕವಾದಂಥ ಕಿರುಕುಳಕ್ಕೆ ರೈತರೊಬ್ಬರು, ಸಣ್ಣ ರೈತರೊಬ್ಬರು ಏನು ಸಾವನ್ನಪ್ಪಿರುವಂಥ ಘಟನೆ ನಡೆದಿರುವಂಥದ್ದು ಗಮನಿಸಬಹುದು. ಸದ್ಯ ಅದೇ ಒಂದು ಮನೆಯಲ್ಲಿ ಕೂಡ ನಾನು ಇರುವಂಥದ್ದು. ಏನು ಮನೆಯ ಯಜಮಾನನಾಗಿರುವಂಥ ಈ ಸಾತೇರಿ ಹೊನ್ನಪ್ಪ ರುಟ್ಕುಟೆ ಎಂಬುವರು ಸಾವನ್ನಪ್ಪಿರುವಂಥದ್ದು. ಕಳೆದ ಏನು ಫೈನಾನ್ಸ್ನಲ್ಲಿ ಇವರು ಸುಮಾರು 12 ಲಕ್ಷ ಸಾಲವನ್ನು ಕೂಡ ಪಡೆದುಕೊಂಡಿರ್ತಾರೆ. ಅದರಲ್ಲಿ ಮರಳಿ 4 ಲಕ್ಷವನ್ನು ವಾಪಸ್ ಫೈನಾನ್ಸ್ಗೆ ವಾಪಸ್ ತುಂಬುವ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು. ಜಮೀನು ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಲವನ್ನು ಪಡೆದುಕೊಂಡಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಇತ್ತು. ಆದರೆ ಸಾಲವನ್ನು ಕೊಟ್ಟಂಥ ಸಾಲವನ್ನು ಮರಳಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ಫೈನಾನ್ಸ್ನ ಸಿಬ್ಬಂದಿಗಳ ಕಿರುಕುಳವನ್ನು ಕೊಡ್ತಾರೆ. ಜೊತೆಗೆ ನೋಟಿಸನ್ನು ಕೂಡ ಏನು ಸರ್ವ್ ಮಾಡಿರುವಂಥದ್ದು. ಜೊತೆಗೆ ಗ್ರಾಮದ ಸುತ್ತಮುತ್ತ ಗ್ರಾಮ ಕಡೋಲಿ ಇರ್ಬೋದು ಅಥವಾ ಸುತ್ತಮುತ್ತ ಗ್ರಾಮಗಳಲ್ಲಿ ಕೂಡ ಡಂಗೂರ ಸಾರಿಸಿ ಈ ಒಂದು ಮನೆಯನ್ನು ನಾವು ಖರೀದಿ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಅಥವಾ ಇದು ಹರಾಜಿಗಿದೆ ಅನ್ನೋ ನಿಟ್ಟಿನಲ್ಲಿ ಡಂಗೂರವನ್ನು ಸಾರ್ತಾರೆ. ಇದರಿಂದ ಮಾನಸಿಕವಾಗಿ ನೊಂದಂಥ ಸಾತೇರಿ ಹೊನ್ನಪ್ಪ ಅವರು ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಸದ್ಯ ಈಗ ಕುಟುಂಬಸ್ಥರು ಕೂಡ ಇಲ್ಲಿ ಇರುವಂಥದ್ದು, ಕಣ್ಣೀರನ್ನು ಕೂಡ ಈಗ ಹಾಕ್ತಿರುವಂಥದ್ದು. ಪ್ರಮುಖವಾಗಿ ಏನು ಫೈನಾನ್ಸ್ನವರ ಕಿರುಕುಳವನ್ನು ತಪ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಏನು ರಾಜ್ಯ ಸರ್ಕಾರ ಕೂಡ ಮುಂದಾಗಿತ್ತು. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ಇದು ತಪ್ತಾ ಇಲ್ಲ. ಇಲ್ಲಿ ನನ್ನ ಜೊತೆಗೆ ಈಗ ಕುಟುಂಬಸ್ಥರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಅಮ್ಮ, ಯಾವಾಗಾಯಿತು, ಏನಾಯ್ತು? ಇದು 31 ತಾರೀಕು ಆಗಿತ್ತು ರೀ. ಇದು 5 ತಾರೀಕು ಅವರು ಬಂದ್ರಿ. ತಾರೀಕಿತ್ತು ರೀ ಡೇಟ್. ಅವರು 31 ತಾರೀಕು ರೀ, 31 ತಾರೀಕು ಬಂದಿರ್ರಿ ಅವರು. ಆಮೇಲೆ ಅವ್ರು ಭಾಳ ಹರೇಸ್ಮೆಂಟ್ ಮಾಡಿದ್ರು ರೀ ಅವರು. ಆಮೇಲೆ ಎಲ್ಲ ಕಡೆ ಊರಾಗ ರೀ ಅನೌನ್ಸ್ಮೆಂಟ್ ಮಾಡಿದ್ದವು ರೀ, ಸಾತೇರಿ ಹೊನ್ನಪ್ಪ ರುಟ್ಕುಟೆ ಅವ್ರದ್ದು ಮನೆ ಲಿಲಾವ್ ಆಗೈತಿ, ಯಾರು ನೀವು ಇದು ಅಂತ ಎಲ್ಲ ಕಡೆ ಪೂರ್ತಿ ಊರಾಗ ರೀ ಆಜು ಬಾಜು ಕಡೆ ಎಲ್ಲ ಕಡೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅವರು. ಆಮೇಲೆ ಬಂದಮೇಲೆ ಇದರಿಂದ ಏನು ನೊಂದ್ಕೊಂಡಿದ್ರೇನ್ರಿ? ಆಮೇಲೆ ಅವರು ಏನೋ ಭಾಳ ಇದು ಮಾಡಿದ್ರು, ಟೆನ್ಷನ್ ತೊಗೊಂಡ್ರು ಅವರು. ಮತ್ತು ಬಂದಮೇಲೆ ನೀವು ಎಲ್ಲ ತುಂಬಬೇಕು ರೊಕ್ಕ, ನೀವು 5 ಲಕ್ಷ ತುಂಬ್ತೀನಿ, 3 ಲಕ್ಷ ತುಂಬ್ತೀನಿ ಅಂತ ಏನೂ ಹೇಳಬೇಡ್ರಿ. ನೀವು ಪೂರ್ತಿ 12 ಲಕ್ಷ ತುಂಬ್ರಿ, ಆಮೇಲೆ ನಿಮ್ಮ ಕಡೆಯಿಂದ ರೊಕ್ಕ ತೊಗೋತೀನಿ. ಇಲ್ಲಾಂದ್ರೆ ನಿಮ್ದು ಮನೆ ಲಿಲಾವ್ ಆಗೈತಿ, ಪಟಾನ್ ಅಂತ ಅವ್ರು ತೊಗೊಂಡಾರ ನಿಮ್ದು 24 ಲಕ್ಷಕ್ಕೆ. ಮತ್ತು ನೀವು ಏನೂ ಇದು ಮಾಡಬಾರ್ದ್ರಿ, ಹಂಗೆ ಹಿಂಗಂತ ಹೇಳಿ ಹೋದ್ರು ಅವರು. ನೊಂದ್ಕೊಂಡು ಈ ರೀತಿ ಮಾಡ್ಕೊಂಡ. ಹಾಂ, ಅದಕ್ಕೆ ಅವರು ಹಿಂಗೆ ಟೆನ್ಷನ್ ತಗೊಂಡು ಈಗ ನಾಳೆ ಮತ್ತು ಬರ್ತಾರ, ಮತ್ತು ಹಿಂಗೆ ನಮ್ದು ಮನೆ ಎಲ್ಲ ಭಾಂಡಿಗಳು ಹೊರಗೆ ಈಗ ಇದು ಮಾಡ್ತಾರೆ, ಲಾಕ್ ಮಾಡಿ ಸೀಲ್ ಮಾಡಿ ಹೋಗ್ತಾರೆ. ಮತ್ತು ನಮ್ಮ ಅವಾಗ ಅಂದ್ರೆ ಅಂತ್ರಿ, ಮತ್ತು ನೀ ಮನೆ ಸೀಲ್ ಮಾಡಿದಂದ್ರೆ ನೀ ಎಲ್ಲಿ ಹೋಗ್ತಿ ಅಂತ ಅವರು ಅಂದ್ರಂತ್ರಿ. ಮತ್ತು ಹಂಗೆ ಯಾಕೆ ಮಾಡ್ತೀರಿ ಅಂತ ನಮ್ಮ ಅವ್ವ ಅಂದ್ರಂತ್ರಿ. ಇಲ್ಲ, ಮತ್ತು ನೀ ಏನು ಎಲ್ಲಿ ಹೋಗ್ತಿ, ಅಂದರೆ ನಾವು ಅಂತ ಹೇಳಿದ್ರಿ ಅವ್ರ. ನೀ ಎಲ್ಲಿ ಹೋಗ್ತಿ ಅಂತ ಕೇಳಿದ್ರಿ ಅವ್ರ. ಬೀದಿಗೆ ಬರ್ತೇವೆ ಅಂತ ದುಃಖದಿಂದ ಎಲ್ಲ ಟೆನ್ಷನ್ ತಗೊಂಡು ತಲ್ಯಾಗ ಅವ್ರದ್ದು ಪ್ಲ್ಯಾನ ಮಾಡಿದ್ರು ರೀ ಹಿಂಗೆ ಮಾಡೋದಂತ. ಏನು ಹೇಳ್ತೀರಮ್ಮ ನೀವು ಸರ್ಕಾರಕ್ಕಾಗಲಿ, ಏನು ಒತ್ತಾಯ ಮಾಡಿ? ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ರೀ, ಯಾರಿಗೂ ಬಡವರ್ಗೆ ಹಿಂಗೆ ಪರಿಸ್ಥಿತಿ ಬರಬಾರ್ದು. ಮತ್ತು ಏನಾದರೆ ಕಾಯ್ದೆ ಮಾಡಿರಿ. ನೀವು ಏನಾದರೆ ಏನಂತ ಶೇತಕರಿ ಅವ್ರಿಗೆ ಸ್ವಲ್ಪ ಸಹಾಯ ಮಾಡಿರಿ ಅಂತ ಅಷ್ಟ ನಾವು ವಿನಂತಿ ಮಾಡ್ತಿದ್ದೀವಿ ರೀ. ಇದಿಷ್ಟು ಇಲ್ಲಿ ನಾವು ತುಂಬ್ತೀರಿ, ನಾಳೆ ರೊಕ್ಕ ಪೂರ್ತಿ ತುಂಬ್ತೀರಿ, ನಮ್ದು ಅಪ್ಪ ಕೊಡ್ರಿ ಅಷ್ಟನ್ನ ಇದು ಅವ್ರಿಗೆ ಲೆಸನ್ ಹೇಳಿ ಇದು ಮಾಡತ್ತೀನಿ ರೀ. ನಮ್ಮ ಜೊತೆಗೆ ಇಲ್ಲ ರೈತ ಮುಖಂಡರೊಬ್ರು ಕೂಡ ಇರುವಂಥದ್ದು, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಪದೇ ಪದೇ ಆಗಿ ಸರ್ಕಾರ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದೆ, ಯಾಕೆ ಈ ರೀತಿ ಆಗ್ತಿದೆ ಅಂತ? ಸರ್, ಸಣ್ಣ ರೈತರ ಬಗ್ಗೆ ನನಗನ್ಸ್ಬಿಟ್ಟು ಅರುಣ ಇಲ್ರಿ. ಯಾಕಂದ್ರೆ ನಿರಂತರ
20 ವರ್ಷ ಮನವಿ ಕೊಟ್ಟಿದ್ದಾರೆ, ಸಣ್ಣ ರೈತರ ಬಗ್ಗೆನೇ ಕೊಟ್ಟಿದ್ದಾರೆ. ಸಣ್ಣ ರೈತರ ಪರಿಸ್ಥಿತಿ ಭಾಳ ಕೆಟ್ಟ ಇರ್ತೈತೆ ರೀ. ಅವ್ರು ಬೆಳೆದಿದ್ದ ಯಾವಾಗ ಲ್ಯಾಟ್ರಿ ಹತ್ತೈತೆ ರೀ. ಮತ್ತು ಸಣ್ಣ ರೈತರು ಎಲ್ಲ ಕಬ್ಬು ಬೆಳೆಯೋಕ್ಕೆ ಸಾಧ್ಯ ಇಲ್ಲ ರೀ. ಅವ್ರು ಸಣ್ಣ ರೈತರು ಏನು ಹೂಕೋಸು ಇವು ಏನು ಕ್ಯಾಬೀಜು ತರಕಾರಿನೇ ಬೆಳಿತಾರೆ. ಮತ್ತು ತರಕಾರಿ ಬೆಳೆಗೆ ಯಾವುದೂ ಬೆಂಬಲನ ಬೆಲೆ ಇಲ್ಲ ರೀ. ಯಾವಾಗ ಬೇಕಾದ ಏರ್ತೈತೆ ರೀ, ಯಾವಾಗಲೇ ಬಿಡ್ತಾರೆ. ಆ ಥರ ಸಣ್ಣ ರೈತ ಸಿಕ್ಕೊಂಡು ಕುಣ್ತಾರೆ. ಯಾಕಂದ್ರೆ ಲ್ಯಾಟ್ರಿ ಹತ್ತೋದನ್ನು ಭಯಂಕರ ಕಟ್ರಿ. ಇದು ಸತ್ಯ ಮಾತ್ರ. ಯಾವಾಗ ಲ್ಯಾಟ್ರಿ ಹತ್ತೈತೆ ರೀ. ಈ ಕಳೆದ ಇವು ನಮ್ಮ ರೈತ ಏನದಲ್ಲ ಸಾತೇರಿ ಹೊನ್ನಪ್ಪ ರುಟ್ಟುಗುಟ್ಟೆ ಹೋಸಲ ಅವ್ನು 400 ಚೀಲ ಕ್ಯಾಬೇಜು ಅಗ್ದೆ ಹೊಲ್ದಾಗಡೆ ಕೊಳ್ತು ಹೋಗಿದ್ದು ಸತ್ಯ ಐತ್ರಿ. ಮತ್ತು ಸರ್ಕಾರ ಏನು ಒಂದು ನಯಾ ಪೈಸ ಕೊಡ್ತೀರಿ. ನಾವು ಸಾಕಷ್ಟು 20 ವರ್ಷದಿಂದ ಸಣ್ಣ ರೈತರ ಕಡೆ ನೋಡ್ರಿ, ಕ್ಯಾಬೀಜ ತರಕಾರಿ ಹೌದು ಅಲ್ಲ ಇಂಥ ತರಕಾರಿ ಹಾಳಾಗಿ ಹೋಗೋದೈತ್ರಿ. ದರ ಇಲ್ದಕ್ಕೆ ದರ ಕುಸಿದಾಗ ಒಂದು ಪೈಸಾನೂ ಕೊಡೋಕ್ಕಿಲ್ಲ. ಯಾಕಂದ್ರೆ ಸಣ್ಣ ರೈತರ ಬಗ್ಗೆ ಕಾಳಜಿನೇ ಇಲ್ಲ ರೀ. ಸಣ್ಣ ರೈತರ ಪರಿಸ್ಥಿತಿಯನ್ನು ಯಾರಿಗೂ ಅರಿವು ಇಲ್ಲ ರೀ ಸರ್. ಸಣ್ಣ ರೈತರ ಬಗ್ಗೆ ಅರಿವು ಇರ್ತಿತ್ತಂದ್ರೆ ನಮ್ಮನ್ನು ಬಂದು ಒಬ್ಬರ ಕೇಳ್ತಾರೆ 20 ವರ್ಷನಾಗ. ಯಾರು ಕೇಳೋಕ್ಕಿಲ್ಲ. ಯಾಕಪ್ಪ ಇವರು ಸಣ್ಣ ರೈತ ಆತ್ಮಹತ್ಯೆ ಮಾಡ್ಕೋತಾನೋ ಅಂತ. ಸರ್ಕಾರ ಮತ್ತು ಈ ಫೈನಾನ್ಸ್ನವ್ರಿಗೆ ಏನೇ ಎಚ್ಚರಿಕೆ? ಸರ್ಕಾರಿ ಸರ ಇದು ಮನುಷ್ಯತ್ವ ಬಿಟ್ಟು ಇವು ಎಲ್ಲ ಖಾಸಗಿ ಸೊಸೈಟಿ ಹೋಗತ್ತಾರೆ. ಮನುಷ್ಯತ್ವನ ಬಿಟ್ಟು ಮತ್ತು ಸರ್ಕಾರ ಸಾಲ ಕೊಡ್ತಿತ್ತಂದ್ರೆ ನಾವು ಖಾಸಗಿಯವ್ರ ಕಡೆ ಯಾಕೆ ಹೋಗ್ತಿತ್ತು? ಸರ್ಕಾರ ಸಣ್ಣ ರೈತ ಸಾಲನ ಕೊಡಂಗಿಲ್ಲ ಸರ್. ಮೊದಲನೇದಾಗಿ ಏನು ಒತ್ತಾಯ ಮಾಡ್ತಾರೆ ಸರ್, ಸರ್ಕಾರ ಏನೈತೆ ರೀ ಸಣ್ಣ ರೈತರಿಗೆ ಅವ್ರಿಗೆ ಏನು ಅವಶ್ಯಕತೆ ಇರ್ತಲ್ಲ ಅವ್ರು ಸಾಲ ಕೊಡುವಂಥ ಒಂದು ಕಾನೂನು ರಚನೆ ಮಾಡ್ಬೇಕು. ಯಾಕಂದ್ರೆ 108 ಕಾಗದ ಪತ್ರಗಳು ಹಚ್ತಾರೆ, ಅದಕ್ಕೆ ಸಾಲ ಸಿಗಂಗಿಲ್ಲ ರೀ. ಆ ಕಾರಣ ರೈತರು ಏನು ಮಾಡ್ತಾರೆ ರೀ, ಈ ಕೃಷಿಗಣ ಬೇಕಾಗ್ತೈತೆ ರೀ. ಕೃಷಿಗೆ ಬೇಕಾಗಿದ್ದು ಅದು ಮನೆ ಮ್ಯಾಗ ಸಾಲ ಸಿಗ್ತಾರೆ. ಮತ್ತು ಅದು ಎಲ್ಲಿ ಹಾಕ್ತಾರೆ ಮತ್ತು ಕೃಷಿಗಣ ಹಾಕ್ತಾರೆ. ಇದು ಪ್ರಕ್ರಿಯೆ ನಡೆದೈತೆ ರೀ ಸರ್. ಇದು ಸತ್ಯ ಮಾತು ಐತೆ ರೀ ಸರ್. ಇದಿಷ್ಟು ರೈತರು ಮತ್ತು ಕುಟುಂಬಸ್ಥರು ಹೇಳ್ತಿರುವಂಥದ್ದು. ಪ್ರಮುಖವಾಗಿ ಸರ್ಕಾರ ನಮಗೆ ಸಣ್ಣ ರೈತರಿಗೆ ಸಾಲವನ್ನು ಕೊಟ್ಟರೆ ನಾವು ಫೈನಾನ್ಸ್ಗಳನ್ನಾಗಲಿ ಅಥವಾ ಈ ಬ್ಯಾಂಕ್ಗಳನ್ನು ಅವಲಂಬಿತ ಆಗೋದಿಲ್ಲ. ಹಾಗಾಗಿ ನಮಗೆ ಏನು ಸಣ್ಣ ರೈತರಿಗೂ ಕೂಡ ಸಾಲ ಸಲೀಸಾಗಿ ಸಿಗುವಂತಾಗಬೇಕು ಮತ್ತು ಈ ರೀತಿಯಾದಂಥ ಕಿರುಕುಳ ಏನು ಕೊಡ್ತಾರೆ ಇದಕ್ಕೆ ಇವರ ವಿರುದ್ಧ ಸೂಕ್ತ ಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಇಲ್ಲಿ ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯಲ್ಲಿ ಫೈನಾನ್ಸ್ನ ಕಿರುಕುಳಕ್ಕೆ ರೈತರೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಘಟನೆ ನಡೆದಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿ ತಾಲೂಕಿನ ಕಡೋಲಿ ಅನ್ನೋ ಒಂದು ಗ್ರಾಮದಲ್ಲಿ ಇರುವಂಥದ್ದು. ಪ್ರಮುಖವಾಗಿ ಏನು ಫೈನಾನ್ಸ್ನ ಕಿರುಕುಳವನ್ನು ತಪ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನು ರಾಜ್ಯ ಸರ್ಕಾರ ಕೈಗೊಂಡರೂ ಕೂಡ ಇದು ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ನಿಲ್ತಾ ಇಲ್ಲ. ಹಾಗಾಗಿ ಈಗ ಫೈನಾನ್ಸ್ನವರ ಕಿರುಕುಳಕ್ಕೆ, ಮಾನಸಿಕವಾದಂಥ ಕಿರುಕುಳಕ್ಕೆ ರೈತರೊಬ್ಬರು, ಸಣ್ಣ ರೈತರೊಬ್ಬರು ಏನು ಸಾವನ್ನಪ್ಪಿರುವಂಥ ಘಟನೆ ನಡೆದಿರುವಂಥದ್ದು ಗಮನಿಸಬಹುದು. ಸದ್ಯ ಅದೇ ಒಂದು ಮನೆಯಲ್ಲಿ ಕೂಡ ನಾನು ಇರುವಂಥದ್ದು. ಏನು ಮನೆಯ ಯಜಮಾನನಾಗಿರುವಂಥ ಈ ಸಾತೇರಿ ಹೊನ್ನಪ್ಪ ರುಟ್ಕುಟೆ ಎಂಬುವರು ಸಾವನ್ನಪ್ಪಿರುವಂಥದ್ದು. ಕಳೆದ ಏನು ಫೈನಾನ್ಸ್ನಲ್ಲಿ ಇವರು ಸುಮಾರು 12 ಲಕ್ಷ ಸಾಲವನ್ನು ಕೂಡ ಪಡೆದುಕೊಂಡಿರ್ತಾರೆ. ಅದರಲ್ಲಿ ಮರಳಿ 4 ಲಕ್ಷವನ್ನು ವಾಪಸ್ ಫೈನಾನ್ಸ್ಗೆ ವಾಪಸ್ ತುಂಬುವ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು. ಜಮೀನು ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಲವನ್ನು ಪಡೆದುಕೊಂಡಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಇತ್ತು. ಆದರೆ ಸಾಲವನ್ನು ಕೊಟ್ಟಂಥ ಸಾಲವನ್ನು ಮರಳಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ಫೈನಾನ್ಸ್ನ ಸಿಬ್ಬಂದಿಗಳ ಕಿರುಕುಳವನ್ನು ಕೊಡ್ತಾರೆ. ಜೊತೆಗೆ ನೋಟಿಸನ್ನು ಕೂಡ ಏನು ಸರ್ವ್ ಮಾಡಿರುವಂಥದ್ದು. ಜೊತೆಗೆ ಗ್ರಾಮದ ಸುತ್ತಮುತ್ತ ಗ್ರಾಮ ಕಡೋಲಿ ಇರ್ಬೋದು ಅಥವಾ ಸುತ್ತಮುತ್ತ ಗ್ರಾಮಗಳಲ್ಲಿ ಕೂಡ ಡಂಗೂರ ಸಾರಿಸಿ ಈ ಒಂದು ಮನೆಯನ್ನು ನಾವು ಖರೀದಿ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಅಥವಾ ಇದು ಹರಾಜಿಗಿದೆ ಅನ್ನೋ ನಿಟ್ಟಿನಲ್ಲಿ ಡಂಗೂರವನ್ನು ಸಾರ್ತಾರೆ. ಇದರಿಂದ ಮಾನಸಿಕವಾಗಿ ನೊಂದಂಥ ಸಾತೇರಿ ಹೊನ್ನಪ್ಪ ಅವರು ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಸದ್ಯ ಈಗ ಕುಟುಂಬಸ್ಥರು ಕೂಡ ಇಲ್ಲಿ ಇರುವಂಥದ್ದು, ಕಣ್ಣೀರನ್ನು ಕೂಡ ಈಗ ಹಾಕ್ತಿರುವಂಥದ್ದು. ಪ್ರಮುಖವಾಗಿ ಏನು ಫೈನಾನ್ಸ್ನವರ ಕಿರುಕುಳವನ್ನು ತಪ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಏನು ರಾಜ್ಯ ಸರ್ಕಾರ ಕೂಡ ಮುಂದಾಗಿತ್ತು. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ಇದು ತಪ್ತಾ ಇಲ್ಲ. ಇಲ್ಲಿ ನನ್ನ ಜೊತೆಗೆ ಈಗ ಕುಟುಂಬಸ್ಥರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಅಮ್ಮ, ಯಾವಾಗಾಯಿತು, ಏನಾಯ್ತು? ಇದು 31 ತಾರೀಕು ಆಗಿತ್ತು ರೀ. ಇದು 25 ತಾರೀಕು ಅವರು ಬಂದ್ರಿ. ತಾರೀಕಿತ್ತು ರೀ ಡೇಟ್. ಅವರು 31 ತಾರೀಕು ರೀ, 31 ತಾರೀಕು ಬಂದಿರ್ತಾರೆ ಅವರು. ಆಮೇಲೆ ಅವ್ರು ಭಾಳ ಹರೇಸ್ಮೆಂಟ್ ಮಾಡಿದ್ರು ರೀ ಅವರು. ಆಮೇಲೆ ಎಲ್ಲ ಕಡೆ ಊರಾಗ ರೀ ಅನೌನ್ಸ್ಮೆಂಟ್ ಮಾಡಿದ್ದವು ರೀ, ಸಾತೇರಿ ಹೊನ್ನಪ್ಪ ರುಟ್ಕುಟೆ ಅವ್ರದ್ದು ಮನೆ ಲೀಲಾವಾಗೈತಿ, ಯಾರ ನೀವು ಇದು ಅಂತ ಎಲ್ಲ ಕಡೆ ಪೂರ್ತಿ ಊರಾಗ ರೀ ಆಜು ಬಾಜು ಕಡೆ ಎಲ್ಲ ಕಡೆ ಅನೌನ್ಸ್ಮೆಂಟ್ ಮಾಡಿದ್ದವ್ರಿ ಅವರು. ಆಮೇಲೆ ಬಂದಮೇಲೆ ಇದರಿಂದ ಏನು ನೊಂದ್ಕೊಂಡಿದ್ರೇನ್ರಿ? ಆಮೇಲೆ ಅವರು ಏನು ಭಾಳ ಇದು ಮಾಡಿದ್ರು, ಟೆನ್ಷನ್ ತೊಗೊಂಡ್ರು ಅವರು.
ಅವ್ರ ಮತ್ತು ಬಂದ ಮೇಲೆ ನೀವು ಎಲ್ಲ ತುಂಬಬೇಕು ರೊಕ್ಕ ನೀವು 5 ಲಕ್ಷ ತುಂಬ್ತೀನಿ 3 ಲಕ್ಷ ತುಂಬ್ತೀನಿ ಅಂತ ಏನೂ ಹೇಳಬೇಡ್ರಿ. ನೀವು ಪೂರ್ತಿ 12 ಲಕ್ಷ ತುಂಬ್ರಿ, ಆಮೇಲೆ ನಿಮ್ಮ ಕಡೆಯಿಂದ ರೊಕ್ಕ ತಗೋತೀನಿ. ಇಲ್ಲಾಂದ್ರೆ ನಿಮ್ದು ಮನೆ ಲೀಲಾವಾಗೈತಿ ಪಟಾನ್ ಅಂತ ಅವ್ರು ತಗೊಂಡಾರ ನಿಮ್ದು 24 ಲಕ್ಷಕ್ಕೆ. ಮತ್ತು ನೀವು ಏನೂ ಇದು ಮಾಡಬಾರ್ದ್ರಿ, ಹಂಗೆ ಹಿಂಗೆ ಅಂತ ಹೇಳಿ ಹೋದ್ರು ಅವ್ರು. ನೊಂದ್ಕೊಂಡು ಈ ರೀತಿ ಮಾಡ್ಕೊಂಡ. ಹಾಂ, ಅದಕ್ಕೆ ಅವ್ರು ಹಿಂಗೆ ಟೆನ್ಷನ್ ತಗೊಂಡು ಈಗ ನಾಳೆ ಮತ್ತು ಬರ್ತಾರ, ಮತ್ತು ಹಿಂಗೆ ನಮ್ದು ಮನೆ ಎಲ್ಲ ಭಾಂಡಿಗಳು ಹೊರಗೆ ಈಗ ಇದು ಮಾಡ್ತಾರೆ, ಲಾಕ್ ಮಾಡಿ ಸೀಲ್ ಮಾಡಿ ಹೋಗ್ತಾರೆ. ಮತ್ತು ನಮ್ಮ ಅವಾಗ ಅಂದ್ರೆ ಅಂತ್ರಿ, ಮತ್ತು ನೀ ಮನೆ ಸೀಲ್ ಮಾಡಿದಂದ್ರೆ ನೀ ಎಲ್ಲಿ ಹೋಗ್ತಿ ಅಂತ ಅವರು ಅಂದ್ರಂತ್ರಿ. ಮತ್ತು ಹಂಗೆ ಯಾಕೆ ಮಾಡ್ತೀರಿ ಅಂತ ನಮ್ಮ ಅವ್ವ ಅಂದ್ರಂತ್ರಿ. ಇಲ್ಲ ಮತ್ತು ನೀ ಏನು ಎಲ್ಲಿ ಹೋಗ್ತಿ ಅಂದರೆ ನಾವು ಅಂತ ಹೇಳಿದ್ರಿ ಅವ್ರ. ನೀ ಎಲ್ಲಿ ಹೋಗ್ತಿ ಅಂತ ಕೇಳಿದ್ರಿ ಅವ್ರ. ಬೀದಿಗೆ ಬರ್ತೇವೆ ಅಂತ ದುಃಖದಿಂದ ಎಲ್ಲ ಟೆನ್ಷನ್ ತಗೊಂಡು ತಲ್ಯಾಗ ಅವ್ರದ್ದು ಪ್ಲ್ಯಾನ ಮಾಡಿದ್ರು ರೀ ಹಿಂಗೆ ಮಾಡೋದಂತ. ಏನು ಹೇಳ್ತೀರಮ್ಮ ನೀವು ಸರ್ಕಾರಕ್ಕಾಗಲಿ ಏನು ಒತ್ತಾಯ ಮಾಡಿ? ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ರೀ, ಯಾರಿಗೂ ಬಡವರ್ಗೆ ಹಿಂಗೆ ಪರಿಸ್ಥಿತಿ ಬರಬಾರ್ದು. ಮತ್ತು ಏನಾದರೆ ಕಾಯ್ದೆ ಮಾಡಿರಿ. ನೀವು ಏನಾದರೆ ಏನಂತ ಶೇತಕರಿ ಅವ್ರಿಗೆ ಸ್ವಲ್ಪ ಸಹಾಯ ಮಾಡಿರಿ ಅಂತ ಅಷ್ಟ ನಾವು ವಿನಂತಿ ಮಾಡ್ತಿದ್ದೀವಿ ರೀ. ಇದಿಷ್ಟು ಇಲ್ಲಿ ನಾವು ತುಂಬ್ತೀರಿ, ನಾಳೆ ರೊಕ್ಕ ಪೂರ್ತಿ ತುಂಬ್ತೀರಿ, ನಮ್ದು ಅಪ್ಪ ಕೊಡ್ರಿ ಅಷ್ಟನ್ನ ಇದು ಅವ್ರಿಗೆ ಲೆಸನ್ ಹೇಳಿ ಇದು ಮಾಡತ್ತೀನಿ ರೀ. ನಮ್ಮ ಜೊತೆಗೆ ಇಲ್ಲ ರೈತ ಮುಖಂಡರೊಬ್ರು ಕೂಡ ಇರುವಂಥದ್ದು, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಪದೇ ಪದೇ ಆಗಿ ಸರ್ಕಾರ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದೆ, ಯಾಕೆ ಈ ರೀತಿ ಆಗ್ತಿದೆ ಅಂತ? ಸರ್, ಸಣ್ಣ ರೈತರ ಬಗ್ಗೆ ನನಗನ್ಸ್ಬಿಟ್ಟು ಅರುಣ ಇಲ್ರಿ. ಯಾಕಂದ್ರೆ ನಿರಂತರ 20 ವರ್ಷ ಮನವಿ ಕೊಟ್ಟಿದ್ದಾರೆ, ಸಣ್ಣ ರೈತರ ಬಗ್ಗೆನೇ ಕೊಟ್ಟಿದ್ದಾರೆ. ಸಣ್ಣ ರೈತರ ಪರಿಸ್ಥಿತಿ ಭಾಳ ಕೆಟ್ಟಿರ್ತೈತೆ ರೀ. ಅವ್ರು ಬೆಳೆದಿದ್ದ ಯಾವಾಗ್ರೊಮ್ಮೆ ಲ್ಯಾಟ್ರಿ ಹತ್ತೈತೆ ರೀ. ಮತ್ತು ಸಣ್ಣ ರೈತರು ಎಲ್ಲ ಕಬ್ಬು ಬೆಳೆಯೋಕೆ ಸಾಧ್ಯ ಇಲ್ಲ ರೀ. ಅವ್ರು ಸಣ್ಣ ರೈತರು ಏನು ಹೂಕೋಸು ಇವು ಏನು ಕ್ಯಾಬೀಜು ತರಕಾರಿನೇ ಬೆಳಿತಾರೆ. ಮತ್ತು ತರಕಾರಿ ಬೆಳೆಗೆ ಯಾವುದೂ ಬೆಂಬಲನ ಬೆಲೆ ಇಲ್ಲ ರೀ. ಯಾವಾಗ ಬೇಕಾದ ಏರ್ತೈತೆ ರೀ, ಯಾವಾಗ್ರೆ ಬಿಡ್ತಾರೆ. ಆ ಥರ ಸಣ್ಣ ರೈತ ಸಿಕ್ಕೊಂಡು ಕುಣ್ತಾರೆ. ಯಾಕಂದ್ರೆ ಲ್ಯಾಟ್ರಿ ಹತ್ತೋದನ್ನು ಭಯಂಕರ ಕಟ್ರಿ. ಇದು ಸತ್ಯ ಮಾತ್ರ. ಯಾವಾಗ್ರೊಮ್ಮೆ ಲ್ಯಾಟ್ರಿ ಹತ್ತೈತೆ ರೀ. ಈ ಕಳೆದ ಇವು ನಮ್ಮ ರೈತ ಏನದಲ್ಲ ಸಾತೇರಿ ಹೊನ್ನಪ್ಪ ರುಟ್ಟುಗುಟ್ಟೆ ಹೋಸಲ ಅವ್ನು 400 ಚೀಲ ಕ್ಯಾಬೇಜು ಅಗ್ದೆ ಹೊಲ್ದಾಗಡೆ ಕೊಳ್ತು ಹೋಗಿದ್ದು ಸತ್ಯ ಐತ್ರಿ. ಮತ್ತು ಸರ್ಕಾರ ಏನು 1 ನಯಾ ಪೈಸಾ ಕೊಡ್ತೀರಿ? ನಾವು ಸಾಕಷ್ಟು 20 ವರ್ಷದಿಂದ ಸಣ್ಣ ರೈತರ ಕಡೆ ನೋಡ್ರಿ, ಕ್ಯಾಬೀಜ ತರಕಾರಿ ಹೌದು ಅಲ್ಲ, ಇಂಥ ತರಕಾರಿ ಹಾಳಾಗಿ ಹೋಗೋದೈತ್ರಿ. ದರ ಇಲ್ದಕ್ಕೆ ದರ ಕುಸಿದಾಗ 1 ಪೈಸಾನೂ ಕೊಡೋಕಿಲ್ಲ. ಯಾಕಂದ್ರೆ ಸಣ್ಣ ರೈತರ ಬಗ್ಗೆ ಕಾಳಜಿನೇ ಇಲ್ಲರಿ. ಸಣ್ಣ ರೈತರ ಪರಿಸ್ಥಿತಿಯನ್ನು ಯಾರಿಗೂ ಅರಿವು ಇಲ್ಲರಿ ಸರ್. ಸಣ್ಣ ರೈತರ ಬಗ್ಗೆ ಅರಿವು ಇರ್ತಿತ್ತಂದ್ರೆ ನಮ್ಮನ್ನು ಬಂದು ಒಬ್ಬರ ಕೇಳ್ತಾರೆ 20 ವರ್ಷನಾಗ. ಯಾರು ಕೇಳೋಕಿಲ್ಲ, ಯಾಕಪ್ಪ ಇವರು ಸಣ್ಣ ರೈತ ಆತ್ಮಹತ್ಯೆ ಮಾಡ್ಕೋತಾನೋ ಅಂತ. ಮತ್ತು ಈ ಫೈನಾನ್ಸ್ನವ್ರಿಗೆ ಏನೇ ಎಚ್ಚರಿಕೆ? ಸರ್ಕಾರಿ ಸರ ಇದು ಮನುಷ್ಯತ್ವ ಬಿಟ್ಟ ಇವು ಎಲ್ಲ ಖಾಸಗಿ ಸೊಸೈಟಿ ಹೋಗತ್ತಾರೆ. ಮನುಷ್ಯತ್ವನ ಬಿಟ್ಟು ಮತ್ತು ಸರ್ಕಾರ ಸಾಲ ಕೊಡ್ತಿತ್ತಂದ್ರೆ ನಾವು ಖಾಸಗಿಯವ್ರ ಕಡೆ ಯಾಕೆ ಹೋಗ್ತಿತ್ತು? ಸರ್ಕಾರ ಸಣ್ಣ ರೈತ ಸಾಲನ ಕೊಡಂಗಿಲ್ಲ ಸರ್. ಮೊದಲನೇದಾಗಿ ಏನು ಒತ್ತಾಯ ಮಾಡ್ತಾರೆ ಸರ್? ಸರ್ಕಾರ ಏನೈತೆ ರೀ, ಸಣ್ಣ ರೈತರಿಗೆ ಅವ್ರಿಗೆ ಏನು ಅವಶ್ಯಕತೆ ಇರ್ತಲ್ಲ ಅವ್ರು ಸಾಲ ಕೊಡುವಂಥ ಒಂದು ಕಾನೂನು ರಚನೆ ಮಾಡ್ಬೇಕು. ಯಾಕಂದ್ರೆ 108 ನಮೂನೆ ಕಾಗದ ಪತ್ರಗಳು ಹಚ್ತಾರೆ, ಅದಕ್ಕೆ ಸಾಲ ಸಿಗಂಗಿಲ್ಲ ರೀ. ಆ ಕಾರಣ ರೈತರು ಏನು ಮಾಡ್ತಾರೆ ರೀ, ಈ ಕೃಷಿಗಣ ಬೇಕಾಗ್ತೈತೆ ರೀ. ಕೃಷಿಗೆ ಬೇಕಾಗಿದ್ದು ಅದು ಮನೆ ಮ್ಯಾಗ ಸಾಲ ಸಿಗ್ತಾರೆ, ಮತ್ತು ಅದು ಎಲ್ಲಿ ಹಾಕ್ತಾರೆ ಮತ್ತು ಕೃಷಿಗಣ ಹಾಕ್ತಾರೆ. ಇದು ಪ್ರಕ್ರಿಯೆ ನಡೆದೈತೆ ರೀ ಸರ್. ಇದು ಸತ್ಯ ಮಾತು ಐತೆ ರೀ ಸರ್. ಇದಿಷ್ಟು ರೈತರು ಮತ್ತು ಕುಟುಂಬಸ್ಥರು ಹೇಳ್ತಿರುವಂಥದ್ದು. ಪ್ರಮುಖವಾಗಿ ಸರ್ಕಾರ ನಮಗೆ ಸಣ್ಣ ರೈತರಿಗೆ ಸಾಲವನ್ನು ಕೊಟ್ಟರೆ ನಾವು ಫೈನಾನ್ಸ್ಗಳನ್ನಾಗಲಿ ಅಥವಾ ಈ ಬ್ಯಾಂಕ್ಗಳನ್ನು ಅವಲಂಬಿತ ಆಗೋದಿಲ್ಲ. ಹಾಗಾಗಿ ನಮಗೆ ಏನು ಸಣ್ಣ ರೈತರಿಗೂ ಕೂಡ ಸಾಲ ಸಲೀಸಾಗಿ ಸಿಗುವಂತಾಗಬೇಕು ಮತ್ತು ಈ ರೀತಿಯಾದಂಥ ಕಿರುಕುಳ ಏನು ಕೊಡ್ತಾರೆ ಇದಕ್ಕೆ ಇವರ ವಿರುದ್ಧ ಸೂಕ್ತ ಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಇಲ್ಲಿ ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.